ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ವಿಕ್ಟರಿ ಜಾಥಾ ನಡೆಯಲಿದೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕಾಲ್ನಡಿಗೆಯಲ್ಲಿ ವಿಧಾನಸೌಧಕ್ಕೆ ತೆರಳುತ್ತಾರಂತೆ ಡಿಕೆ ಶಿವಕುಮಾರ್. ಲೋಕಭವನದಲ್ಲಿ ಪದಗ್ರಹಣದ ಬಳಿಕ ನೇರವಾಗಿ ವಿಧಾನಸೌಧಕ್ಕೆ ಡಿಕೆ ಶಿವಕುಮಾರ್ ಅವರು ಕಾಲ್ನಡಿಗೆ ಮೂಲಕ ತೆರಳಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಈಗಾಗಲೇ ಲೋಕಭವನದಲ್ಲಿ ಸುತ್ತಮುತ್ತ ಭದ್ರತೆ, ಅದ್ರ ಒಳಗೂ ಕೂಡ ಸಿದ್ಧತೆ ಇವೆಲ್ಲವೂ ಕೂಡ ಜೋರಾಗಿನೇ ನಡೀತಾ ಇದೆ. ಇನ್ನು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಅಂಕಿತ, ಖಂಡಿತವಾಗಿಯೂ ಇವತ್ತು ಏನು ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಒಂದು ಪದಗ್ರಹಣ ಕಾರ್ಯಕ್ರಮ ಇದೆ. ಹೀಗಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ನಿನ್ನೆ ಒಂದು ಮೀಟಿಂಗ್ ಮಾಡುವ ಮುಖಾಂತರ ಮಾಧ್ಯಮ ಹೇಳಿಕೆಯನ್ನ ನೀಡಿದ್ರು. ಅದರಲ್ಲಿ ಅತಿ ಪ್ರಮುಖವಾಗಿ ಗಮನಿಸುವ ಅಂಶವೇನು ಅಂತ ನೋಡ್ತಾ ಹೋದ್ರೆ, ಸುಮಾರು 30ಕ್ಕೂ ಹೆಚ್ಚು IPS ಅಧಿಕಾರಿಗಳನ್ನ ಆ ಒಂದು ಸ್ಥಳಾವಕಾಶ ಅಥವಾ ಆ ಒಂದು ಪ್ರದೇಶವನ್ನ ಗುರುತಿಸಿ ಅವರಿಗೆ ಇಂತಿಷ್ಟೇ ಕೆಲಸವನ್ನ ಮಾಡಬೇಕು, ಇಲ್ಲಿಯೇ ನಿಮ್ಮ ತಂಡವನ್ನು ನಿಯೋಜನೆ ಮಾಡಬೇಕು ಎಂಬ ಮೊದಲ ಪ್ರಾಥಮಿಕ ಸೂಚನೆಯನ್ನು ನೀಡಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಸುಮಾರು 200ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್, ಅದೇ ರೀತಿ 300ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನು ರಾಜಮೌದ ಸುತ್ತಮುತ್ತ ಮಾಡಿದ್ದಾರೆ ಅನ್ನೋದು ಒಂದು ಪ್ರಸ್ತುತವಾದಂತಹ ಮಾಹಿತಿ. ಯಾಕೆಂದ್ರೆ ಅತಿ ಪ್ರಮುಖವಾಗಿ ಗಮನಿಸುವ ಅಂಶವೇನು ಅಂತ ನಾವು ನೋಡ್ತಾ ಹೋದ್ರೆ, ಸಾರ್ವಜನಿಕರಿಗೆ ಲೋಕಭವನದ ಗಾಜಿನ ಮನೆಯೊಳಗೆ ಏನು ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಗಣ್ಯರು ಹಾಗೂ ಅತಿ ಗಣ್ಯರು ಮಾತ್ರ ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನ ಬೆಂಗಳೂರು ನಗರಾದ್ಯಂತ ಸೇರಿದಂತೆ ಅತಿ ಪ್ರಮುಖವಾಗಿ ಲೋಕಭವನದ ಸುತ್ತಮುತ್ತ ಆಯೋಜನೆಯನ್ನ ಮಾಡಲಾಗಿದೆ. ಇನ್ನುಳಿದಂತೆ ಟ್ರಾಫಿಕ್ ಅಡ್ವೈಸರಿಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕ ಅದನ್ನ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸವನ್ನ ಮಾಡಿತ್ತು. ಏನು ರಾಜಭವನಕ್ಕೆ ತೆರಳುವ ಮಾರ್ಗ ಏನಿದೆ, ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಆಗಿರ್ಬೋದು, ಅದೇ ರೀತಿ ಗೋಪಾಲಗೌಡ ಸರ್ಕಲ್ ಆಗಿರ್ಬೋದು, ಇವೆರಡು ಸರ್ಕಲ್ ಗಳನ್ನ ಅವಾಯ್ಡ್ ಮಾಡಿ ಬಾಳೆಕುಂದ್ರಿ ಸರ್ಕಲ್ ಮುಖಾಂತರ ನೀವು ನಿಮ್ಮ ಡೆಸ್ಟಿನಿಗಳನ್ನ ತಲುಪಬಹುದು ಎನ್ನುವ ಒಂದು ಆದೇಶವನ್ನ ಅಥವಾ ಒಂದು ಮನವಿಯನ್ನ ಒಂದು ಪ್ರೆಸ್ ಮೀಟ್ ಮುಖಾಂತರ ಪೊಲೀಸ್ ಇಲಾಖೆ ಮಾಡಿತ್ತು. ಇನ್ನುಳಿದಂತೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಲೋಕಭವನದ ಗಾಜಿನ ಮನೆಯೊಳಗೆ ಎಂಟ್ರಿ ಇರೋದಿಲ್ಲ. ಹೀಗಾಗಿ ಅವರಿಗೆ ಒಂದು LED ಸ್ಕ್ರೀನ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಏನ್ ನಡೆಯುತ್ತೆ ಇವತ್ತು ಮಧ್ಯಾಹ್ನ 4 ಗಂಟೆಯ ನಂತರ ಆ ಎಲ್ಲಾ ಒಂದು ಕಾರ್ಯಕ್ರಮವನ್ನ ಅವರು LED ಸ್ಕ್ರೀನ್ ಮುಖಾಂತರ ವೀಕ್ಷಣೆ ಮಾಡಬಹುದು. ಇನ್ನುಳಿದಂತೆ ಯಾರು VIP ಇದ್ದಾರೆ ಅಥವಾ VVIP ಇದ್ದಾರೆ, ಅವರು ಎಂಟ್ರಿ ತಗೋಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಅವರು ಕೂಡ ಒಂದು ಪಾಸ್ ಅನ್ನ ಪಡ್ಕೋಬೇಕು. ಆ ಪಾಸ್ ಇದ್ರೆ ಮಾತ್ರ ಅವರಿಗೆ ಗೋಪಾಲ ಗೌಡ ಸರ್ಕಲ್ ಏನಿದೆ ಅದರಿಂದ ನೇರವಾಗಿ ಲೋಕಭವನದ ಗಾಜಿನ ಮನೆ ಒಳಗೆ ಎಂಟ್ರಿ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಅವರಿಗೂ ಕೂಡ ಎಂಟ್ರಿ ಇರೋದಿಲ್ಲ. ಇನ್ನುಳಿದಂತೆ ಅವರ ವೆಹಿಕಲ್ ಏನಿದೆ ಅದು ಕೂಡ ಇಂಥ ಜಾಗದಲ್ಲಿಯೇ ಪಾರ್ಕಿಂಗ್ ಮಾಡಬೇಕು ಎನ್ನುವ ಈಗಾಗಲೇ ಮೌಖಿಕ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಅವರು ಪಾರ್ಕಿಂಗ್ ಅನ್ನ ಮಾಡಬೇಕು. ಆ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಸ್ಟಿಕ್ಕರ್ ಕಡ್ಡಾಯ ಆಗಿದೆ. ಈ ರೀತಿಯಾಗಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ವಿಶೇಷವಾದಂತಹ ಅಭಿಮಾನಿ ಬಳಗ ಎಷ್ಟಿದೆಯೋ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಏನು ಮುಖ್ಯಮಂತ್ರಿಗಳಾಗಿ ಪದಗ್ರಹಣವನ್ನ ಮಾಡ್ಕೋತಾ ಇದ್ದಾರೆ, ಅಂದ್ರೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಕೋತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಅವಘಡ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಬಂದೋಬಸ್ತ್ ಕೆಲಸವನ್ನ ಮಾಡಿದೆ. ಬೆಂಗಳೂರು ಪೊಲೀಸರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರ್ಯಾರು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ಅಲ್ಲಿನ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ SP ಅಧಿಕಾರಿಗಳು ಕೂಡ ಬೆಂಗಳೂರಿನ ಪೊಲೀಸ್ ಬಂದೋಬಸ್ತ್ ಕೆಲಸದಲ್ಲಿ ನಿರತರಾಗ್ತಾ ಇದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ.